ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಬಡ ಜನರಿಗೆ ಸಹಾಯ ಮಾಡಿದಾಗ ಧನ್ಯತಾ ಭಾವ ಮೂಡುತ್ತದೆ. ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಬಸವರಾಜ್ ಉಳ್ಳಾಗಡ್ಡಿ ಹೇಳಿದರು. ಯಲಬುರ್ಗಾ ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ಇಂದು ಕರ್ನಾಟಕ ಮುಖ್ಯಮಂತ್ರಿ ಆರ್ಥಿಕ ಸಲಹೆಗಾರ ಹಾಗೂ ಶಾಸಕ ಬಸವರಾಜ ರಾಯರೆಡ್ಡಿ ಅವರ 68ನೇ ಹುಟ್ಟುಹಬ್ಬವನ್ನು ಕೇಕ್ ಕತ್ತರಿಸುವ ಮೂಲಕ ಹಾಗೂ ಅಭಿಮಾನಿಗಳಿಂದ ರಕ್ತದಾನ, ಬಡ ಮಹಿಳೆಯರಿಗೆ ಸೊಳ್ಳೆ ಪರದೆ, ಶಾಲಾ ಮಕ್ಕಳಿಗೆ ನೋಟ್ಬುಕ್ ಅನ್ನು ಕೊಟ್ಟು ಮಾತನಾಡಿದರು. ನಮ್ಮ ಶಾಸಕರು 40 ವರ್ಷ ಶಾಸಕರಾಗಿ ಹಾಗೂ ಮಂತ್ರಿಯಾಗಿ ಈ ಕ್ಷೇತ್ರವನ್ನ ಸಂಪೂರ್ಣ ಅಭಿವೃದ್ಧಿ ಕ್ಷೇತ್ರವನ್ನಾಗಿ ಮಾಡಿರ್ತಾರೆ. ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಶಾಸಕರು ಹೆಚ್ಚು ಪ್ರಾಥಮಿಕ ಹಾಗೂ ಪ್ರೌಢ ಕಾಲೇಜುಗಳನ್ನು ತಂದಿರ್ತಾರೆ. ಅಲ್ಲದೆ ಮೊರಾರ್ಜಿ ವಸತಿ ಶಾಲೆ, ಕಸ್ತೂರಿಬಾಯಿ, ಇಂದಿರಾ ಗಾಂಧಿ ವಸತಿ ಶಾಲೆ, ಹಲವಾರು ವಸತಿಗಳನ್ನು ನಮ್ಮ ಕ್ಷೇತ್ರಕ್ಕೆ ಕೊಟ್ಟಿರ್ತಾರೆ. ರಾಜ್ಯದಲ್ಲಿ ನಮ್ಮ ಕ್ಷೇತ್ರ ಅಭಿವೃದ್ಧಿಯಲ್ಲಿ ಮುಂಚೂಣಿಯಲ್ಲಿ ಇರುತ್ತೆ. ನಮ್ಮ ಕ್ಷೇತ್ರದ ಹಲವಾರು ರಸ್ತೆಗಳು, ನ್ಯಾಷನಲ್ ಹೈವೇ, ರೈಲ್ವೆ ಮಾರ್ಗ ಇನ್ನೂ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸವನ್ನ ಈ ಕ್ಷೇತ್ರ ಜನತೆಗೆ ಕೊಟ್ಟಿರ್ತಾರೆ. ಅವರಿಗೆ ದೇವರು ಆಯುರಾರೋಗ್ಯ ಕೊಟ್ಟು ಕಾಪಾಡಲಿ ಎಂದರು. ನಿಜಕ್ಕೂ ಕೂಡ ತಾಲೂಕಿನ ಎಲ್ಲ ಜನತೆಯ ಪರವಾಗಿ ನಾವು ಅಭಿನಂದಿಸಲೇಬೇಕಾಗ್ತದೆ. ಅವರಿಗೆ ನಮ್ಮ ಎಲ್ಲ ಯುವಕ ಮಿತ್ರರು ಇಲ್ಲ ಸರ್, ತಮ್ಮ 68ನೇ ಏನು ಜಯಂತಿ ಮಹೋತ್ಸವವನ್ನು ನಾವು ಆಚರಣೆ ಮಾಡ್ತೀವಿ, ಆ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಬೇಕು ಅಂತ ನಮ್ಮ ಎಲ್ಲ ಯುವಕ ಮಿತ್ರರು ಕೇಳಿಕೊಂಡಾಗ ರಾಯರಿಗೆ ಒಂದು ಮಾತು ಹೇಳಿದ್ರು. ಇಲ್ಲ, ನಾನು ಯಾವುದೇ ನನ್ನ ಹುಟ್ಟುಹಬ್ಬ ಆಚರಣೆ ಮಾಡೋದಿಲ್ಲ, ನಿಮ್ಮ ಅಭಿಮಾನವಿದ್ದರೆ ನೀವೇ ಮಾಡಿಕೊಳ್ಳ್ರಿ ಅನ್ನೋ ಮಾತನ್ನು ಕೂಡ ಹೇಳಿದ್ರು. ಈಗಾಗಲೇ ಹಿರಿಯರಾದಂಥ ವೀರನವರು ಸುಮಾರು 40 ವರ್ಷಗಳ ಕಾಲ ಈ ತಾಲೂಕಿನ ಏನು ಏಳಿಗೆಗಾಗಿ ದುಡಿದಂಥ ವ್ಯಕ್ತಿ ರಾಯರೆಡ್ಡಿ ಅವರು. 5 ಬಾರಿ ಶಾಸಕರಾಗಿ, ಸಂಸತ್ ಸದಸ್ಯರಾಗಿ ಈ ಕ್ಷೇತ್ರದ ಅಭಿವೃದ್ಧಿ ಮತ್ತು ಈ ತಾಲೂಕಿನ ಅಭಿವೃದ್ಧಿ ಏನು ಮಾಡಿದ್ದಾರೆ ನಾನು ಏನು ಹೇಳಕ್ ಹೋಗೋದಿಲ್ಲ. ಇವತ್ತು ಅದನ್ನು ಇಟ್ಕೊಂಡು ನಮ್ಮ ಈಗಿನ ಯುವಕ ಮಿತ್ರರು ಇಲ್ಲ ಅವರ ಒಂದು ಹುಟ್ಟುಹಬ್ಬದ ಆಚರಣೆಯನ್ನು ಮಾಡುವ ದೃಷ್ಟಿಯಿಂದ ಇವತ್ತು ನಾವು ಹಾಕೊಂಡಿದ್ದೀವಿ. ಇದಕ್ಕೂ ಕೂಡ ರಾಯರೆಡ್ಡಿ ಅವರು ಹೇಳಿದ್ರು, ಇಲ್ಲ ಈ ರೀತಿ ಏನು ಮಾಡ್ತೀರಿ ಆಚರಣೆ ಅನ್ನೋದನ್ನು ಕೂಡ. ಆದರೆ ನಮ್ಮ ಎಲ್ಲ ಯುವಕರು ಕೂಡಿಕೊಂಡು ಇವತ್ತಿನ ದಿವಸ ಇಡೀ ತಾಲೂಕಿನಲ್ಲಿ ಇದ್ದಂಥ ಅಭಿಮಾನಿಗಳನ್ನು ಕರೆಸಿ ಆಚರಣೆ ಮಾಡಿದರು. ಅದೇ ಇವತ್ತು ಪುಕ್ಕನೂರು ನಗರದಲ್ಲಿಯೂ ಕೂಡ, ಪುಕ್ಕನೂರು ತಾಲೂಕಿನಲ್ಲಿಯೂ ಕೂಡ ಅಲ್ಲಿಯೂ ಕೂಡ ಆಚರಣೆ ಮಾಡ್ತಾ ಇದ್ದಾರೆ. ಏನು ಇವತ್ತು ಅವರು ಮಾಡಿದಂಥ ಕಾರ್ಯಗಳು, ಕೆಲಸಗಳು ಎಲ್ಲವನ್ನೂ ಹೇಳಲಿಕ್ಕೆ ಹೋಗೋದಿಲ್ಲ. ಈ ತಾಲೂಕಿನ ಅಭಿವೃದ್ಧಿಗೋಸ್ಕರ ಒಬ್ಬ ಶಾಸಕ, ಸಚಿವ, ಸಂಸತ್ ಸದಸ್ಯರಾಗಿ ಏನು ಕೆಲಸ ಮಾಡಿದ್ದಾರೆ ಅವರ ಒಂದು ಜ್ಯೋತಿಕವಾಗಿ ಇವತ್ತು ತಾಲೂಕಿನಾದ್ಯಂತ ನಾವೆಲ್ಲ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಜೊತೆಗೆ ಅನೇಕ ಜನ ಇದಕ್ಕೆ ಸಹಾಯವನ್ನು ಕೂಡ ನಮ್ಮ ಮಿತ್ರರು ಕೂಡ ಮಾಡಿ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಾನು ಪಕ್ಷದ ಅಧ್ಯಕ್ಷನಾಗಿ ಇವತ್ತೇನು ಆಚರಣೆ ಮಾಡ್ತಕ್ಕಂಥ ಎಲ್ಲ ಯುವಕರಿಗೂ ಮತ್ತು ಹಿರಿಯರಿಗೂ ಮತ್ತೊಮ್ಮೆ ಪಕ್ಷದ ಪರವಾಗಿ ಅಭಿನಂದನೆ ಸಲ್ಲಿಸುತ್ತಾ, ಇನ್ನೂ ಏನು ರಾಯರೆಡ್ಡಿ ಅವರು ಈಗಾಗಲೇ 68 ವರ್ಷ ಆದರೂ ಕೂಡ ಮುಂದಿನ ದಿನಗಳಲ್ಲಿಯೂ ಕೂಡ ತಾಲೂಕಿನ, ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಆಶಿಸಿ ನನ್ನ. ಇದೇ ಸಂದರ್ಭದಲ್ಲಿ ಕೊಕ್ಕನೂರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆದ ಹನುಮಂತಗೌಡ ಚೆಂಡೂರ್, ಬಿಎಂ ಶಿರೂರ್, ವೀರನಗೌಡ ಬಳ್ಳೂಟಗಿ, ಈರಪ್ಪ ಕುಡಗುಂಟಿ, ಅಶೋಕ್ ತೋಟದ ರಾಮಣ್ಣ ಸಾಲಬಾವಿ, ಶೇಖರಗೌಡ ಚಿಕ್ಕೊಪ್ಪ, ಶರಣಪ್ಪ ಗಾಂಚಿ, ಡಾಕ್ಟರ್ ಶಿವನಗೌಡ ದಾನರೆಡ್ಡಿ, ಅಡಿಯಪ್ಪನ ಬಾವಿಮನಿ, ರಾಜಶೇಖರ್, ಸಾವಿತ್ರಿ ಗೊಲ್ಲರ, ಫರೀದಾ ಬೇಗಂ, ನಂಜಿತಾ ದಾನರೆಡ್ಡಿ, ಜಯಶ್ರೀ ಗಿರಿಜಾ, ಸಂಗತಿ ಮುಂತಾದವರು ಹಾಗೂ ಕಾಂಗ್ರೆಸ್ ಕಾರ್ಯಕರ್ತರು ಭಾಗಿಯಾಗಿದ್ದರು. ದೊಡ್ಡಬಸಪ್ಪ ಹಕಾರಿ, ಯಲಬುರ್ಗಾ, ಟಿವಿ 24 ನ್ಯೂಸ್. ತಾಜಾ ಸುದ್ದಿಗಾಗಿ ಟಿವಿ 24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.